ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹುಡುಗಿಯರ ಮತ್ತು ಮಹಿಳೆಯರ ಯೋನಿಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ, ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಯೋನಿಯು ಹೆಣ್ಣಿನ ದೇಹದ ಅತಿ ಹೆಚ್ಚು ಕುತೂಹಲಕಾರಿ ಅಂಗವಾಗಿದ್ದು, ನಾವು ಈ ಅದ್ಭುತವಾದ ರಹಸ್ಯಮಯವಾದ ಜೀವ ನೀಡುವ ಅಂಗದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದ್ರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಹೆಣ್ಣಿನ ಯೋನಿ ಸುಮಾರು 8,000 ನರದ ತುದಿಗಳನ್ನು ಹೊಂದಿರುತ್ತೆ. ಗಂಡಸಿನ ಶಿಶ್ನವು ಕೇವಲ 4,000 ನರದ ತುದಿಗಳನ್ನು ಹೊಂದಿರುತ್ತೆ. ಮಹಿಳೆಯರ ಮತ್ತು ಹುಡುಗಿಯರ ಯೋನಿ ಅವರವರ ವಯಸ್ಸಿಗೆ ತಕ್ಕಂತೆ ಬೆಳೆದಿರುತ್ತೆ. ಒಬ್ಬೊಬ್ಬರ ಯೋನಿ ಒಂದೊಂದು ರೀತಿಯಾಗಿ ಇರುತ್ತೆ. ಒಬ್ಬರದು ಚಿಕ್ಕದಾಗಿರುತ್ತೆ, ಇನ್ನೊಬ್ಬರದು ದೊಡ್ಡದಾಗಿರುತ್ತೆ. ಮಹಿಳೆಯರ ಯೋನಿ ಬಣ್ಣ ಮತ್ತು ಗಾತ್ರದಲ್ಲೂ ಬೇರೆ ಬೇರೆಯಾಗಿರುತ್ತೆ. ಕೆಲವರದು ಬಿಳಿ ಇಲ್ಲ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಕೆಲವು ಮಹಿಳೆಯರ ಯೋನಿ ಕರಿ ಬಣ್ಣ ಅಂದರೆ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಕೆಲವರ ಯೋನಿ ಚಪ್ಪಟ್ಟೆಯಾಗಿರುತ್ತೆ. ಕೆಲವು ಮಹಿಳೆಯರ ಯೋನಿ ಮಾಂಸ ತುಂಬಿಕೊಂಡು ಗುಂಡು ಗುಂಡಾಗಿ ಉಬ್ಬಿಕೊಂಡಿರುತ್ತೆ. ಹೆಣ್ಣಿನ ಯೋನಿ ಮದುವೆಗಿಂತ ಮುಂಚೆ 3 ರಿಂದ 4 ಇಂಚು ಆಳ ಇರುತ್ತೆ. ಸಂಭೋಗದ ಸಮಯದಲ್ಲಿ 4 ರಿಂದ 6 ಇಂಚು ಇಲ್ಲ 7 ಇಂಚಿನವರೆಗೆ ಉದ್ದ ಆಗುತ್ತೆ. ಸಂಭೋಗದ ಸಮಯದಲ್ಲಿ ಯೋನಿ ಉದ್ರೇಕಗೊಂಡು ಅದರ 20% ದೊಡ್ಡದಾಗಿ ಉಬ್ಬಿಕೊಳ್ಳುತ್ತೆ. ಎಲ್ಲ ಮಹಿಳೆಯರ ಹುಡುಗಿಯರ ಯೋನಿ ಒಂದು ರೀತಿಯ ಎಲಾಸ್ಟಿಕ್ ಗುಣವನ್ನು ಹೊಂದಿರುತ್ತೆ. ಗಂಡಸರ ಎಲ್ಲ ಶಿಶ್ನಕ್ಕೂ ಇದು ಸರಿಯಾಗಿ ಸಪೋರ್ಟ್ ಮಾಡುತ್ತೆ, ಅಂದರೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಯೋನಿಯ ರಂಧ್ರದ ಮೇಲೆ ನೋಡಿದ್ರೆ ಒಂದು ಸಣ್ಣ ರಂಧ್ರ ಇದೆ. ಇದೇ ಮೂತ್ರ ಬರುವ ಜಾಗ. ಇದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಹಾಗೆ ಅದಕ್ಕಿಂತ ಸ್ವಲ್ಪ ಮೇಲೆ ನೋಡಿದ್ರೆ ಚಂದ್ರನಾಡಿ ಕಾಣಿಸುತ್ತೆ. ಇದು ಯೋನಿಯ ಒಳತುಟಿಗೆ ಸೇರಿಕೊಂಡಿರುತ್ತೆ. ಇದು ಯೋನಿಗೆ ತುಂಬ ಸುಖ ಕೊಡುತ್ತೆ, ಅಂದರೆ ಎಂಜಾಯ್ ಮಾಡೋ ಟೈಮಲ್ಲಿ ತುಂಬ ಸುಖ ಕೊಡುತ್ತೆ. ನಮ್ಮ ಶಿಶ್ನ ಹೇಗೆ ಮೀರಿಕೊಳ್ಳುತ್ತೋ ಅದೇ ರೀತಿ ಯೋನಿ ಕೂಡ ದೊಡ್ಡದಾಗಿ ಉಬ್ಬಿಕೊಳ್ಳುತ್ತೆ. ಒಂದು ಮಗುವಿನ ಬಳಿಕ ಯೋನಿಯಲ್ಲಿ ತುಂಬ ಬದಲಾವಣೆಗಳು ಆಗುತ್ತೆ. ಯೋನಿ ತನ್ನ ಪೂರ್ವ ಆಕೃತಿಯನ್ನೇ ಕಳೆದುಕೊಳ್ಳುತ್ತೆ. ಇದು ಕೆಲವು ಪುರುಷರಿಗೆ ಗೊತ್ತೇ ಇರೋಲ್ಲ. ಎಲ್ಲ ಪುರುಷರು ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕು. ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ಇದ್ದರೆ ಭೂಮಿಯಲ್ಲಿ ಸ್ವರ್ಗವನ್ನು ನೋಡಬಹುದು. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.